ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನೀತಿವಂತರಾಗಿದ್ದೇವೆ, ಅದರಲ್ಲೇ ತೃಪ್ತಿಗೊಳ್ಳುವುದಲ್ಲ. ಯೇಸು ಕ್ರಿಸ್ತನು ಹೇಳಿದನು, ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ಅಂದರೆ ನೀತಿಗಾಗಿ ತವಕಿಸಬೇಕು, ನೀತಿ ಸ್ಥಾಪನೆಯಾಗಬೇಕೆಂಬುದಾಗಿ ಪ್ರಾರ್ಥಿಸಬೇಕು, ಅದಕ್ಕಾಗಿ ಕಾರ್ಯಗಳನ್ನು ಕೂಡ ಮಾಡಬೇಕು. ಆ ರೀತಿಯಾಗಿ ನಾವು ತವಕದಿಂದ ಕಾರ್ಯಗಳನ್ನು ಮಾಡುವಾಗಲೇ ನಮ್ಮಲ್ಲಿ ಆರಂಭವಾಗಿರುವಂಥ ನೀತಿಯು ನಮ್ಮ ಸುತ್ತಮುತ್ತಲು ಸಮುದಾಯದಲ್ಲಿ, ಲೋಕದಲ್ಲಿ ಹರಡುವಂತೆ, ಸ್ಥಾಪಿತವಾಗುವಂತೆ ವಿಷಯಗಳು ನೆರವೇರುವಂಥದ್ದು. ಅದರ ಮೂಲಕವೇ ದೇವರ ರಾಜ್ಯವು ಸ್ಥಾಪನೆಯಾಗುವಂಥದ್ದು. ಆದ್ದರಿಂದ ನೀತಿಗಾಗಿ ತವಕಿಸಿರಿ, ಅದಕ್ಕಾಗಿ ಪ್ರಾರ್ಥಿಸಿರಿ, ದೇವರ ನೀತಿಯು ಸ್ಥಾಪನೆಯಾಗಲಿ ಎಂಬುದಾಗಿ ಬೇಡಿರಿ. ನಿಶ್ಚಯವಾಗಿ ಈ ಲೋಕದಲ್ಲಿ ದೇವರ ನೀತಿ ಸ್ಥಾಪನೆಯಾಗುತ್ತದೆ, ಆತನ ರಾಜ್ಯ ಕಟ್ಟಲ್ಪಡುತ್ತದೆ. ಆತನ ಬರೋಣದಲ್ಲಿ ಆತನೊಂದಿಗೆ ನೀವು ಕೂಡ ಒಂದಾಗಬಹುದು.